ಇವತ್ತು ಟೈಮ್ ಸರಿ ಇಲ್ಲ. ಒಳ್ಳೆ ಸಖತ್ತಾಗಿರೋ ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ. ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಪಾಸ್, ಬೇರೆ ಕಂಟ್ರಿಗೆ ಹೋಗ್ತೀವಿ. ನಮ್ಮ ಜರ್ನಿ ಹ್ಯಾಟ್ಫೀಲ್ಡ್ ಟು ಕೇಂಬ್ರಿಡ್ಜ್ ನೋಡೋಣ ಅಂತ. ಸೊ 57.60 ಆಗಿದೆ ಗೈಸ್. ವೆಯ್ಟ್ ಮಾಡ್ತಾ ಇದ್ದೀನಿ, ಒಬ್ಬರನ್ನ ಮೀಟ್ ಮಾಡಬೇಕು ಕೇಂಬ್ರಿಡ್ಜಲ್ಲಿ. ನಿಮಗೂ ತೋರಿಸ್ತೀನಿ ಅವ್ರು ಯಾರು ಅಂತ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬ್ಯಾಗ್ಗಳು ಹುಚ್ಚು ಜಾಸ್ತಿ. ಬ್ಯಾಗು ಒಂದು 495 ಪೌಂಡ್ಸ್ ಅಂದರೆ 55,000. ಎಲಿಫೆಂಟ್ ಸ್ಕೆಲಿಟನ್ ಗೈಸ್, ಇದು ಎಲಿಫೆಂಟು. ರಿಯಲ್ ಸ್ಕಿನ್ ಇಟ್ಟಿದ್ದಾರೆ ಸ್ನೇಕ್ದು. ಫಿಶಸ್ನ ಬರೆದ್ಬಿಟ್ಟು ಟ್ರೀಗೆ ಹಾಕೋದು. ಆ್ಯಪಲ್ ಟ್ರೀ ಬರೋದು 90 ಇಯರ್ಸ್ ಅಷ್ಟೇ ಅಂತೆ. ಫುಲ್ ಗೋಲ್ಡ್ ಪ್ಲೇಟ್ ಅನ್ಸುತ್ತಲ್ಲ. ಓ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೆದದ್ದು ನಮ್ಮೂರ ಕನ್ನಡ, ಕನ್ನಡ ಭಾಷೆ ಒಂದು ಭಾಷಾ ಬರೆದಂತೆ. ಸೊ ಇವತ್ತು ನಮ್ಮ ಜರ್ನಿ ಹ್ಯಾಟ್ಫೀಲ್ಡ್ ಟು ಕೇಂಬ್ರಿಡ್ಜ್ ನೋಡೋಣ ಅಂತ. ಸೊ ಕೇಂಬ್ರಿಡ್ಜ್ ಅಂದರೆ ಗೊತ್ತಲ್ವಾ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ನಮ್ಗೆ ನೆನಪಾಗುತ್ತೆ. ಸೊ ಅಲ್ಲೆಲ್ಲ ಯಾವ್ಯಾವ ಯೂನಿವರ್ಸಿಟೀಸ್ ಇದೆ, ಹೆಂಗಿದೆ ಕೇಂಬ್ರಿಡ್ಜ್ ಅಂತ ನನಗೂ ಐಡಿಯಾ ಸಹ ಇಲ್ಲ. ಆ್ಯಂಡ್ ನ್ಯೂಟನ್ಸ್ ಆ್ಯಪಲ್ ಟ್ರೀ ನೋಡಬೇಕು ಗೈಸ್ ಹೆಂಗಿದೆ ಅಂತ. ಅವ್ನಿಗೆ ಪುಣ್ಯಾತ್ಮನ ನೋಡ್ಕೊಂಡು ಬರೋಣ ಇವತ್ತು ಅಂತ. ಸೊ ಎಸ್, ಇವಾಗ ಆಲ್ರೆಡಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಟಿಕೆಟ್ ತೊಗೊಂಡು ನಿಮಗೆ ಡೈಲಿ ಪಾಸ್ ತೊಗೊಂಡ್ರೆ ಕಡಿಮೆ ಆಗುತ್ತಾ ಅಥವಾ ನಾರ್ಮಲಾಗಿ ಪೇ ಮಾಡ್ಬಿಟ್ಟು ಕಡಿಮೆ ಆಗುತ್ತಾ ನನಗೆ ಐಡಿಯಾ ಇಲ್ಲ. ಬಟ್ ಲೆಟ್ ಮಿ ಚೆಕ್ ಇಟ್. ಸೊ 57.60 ಆಗಿದೆ ಗೈಸ್. ಇವಾಗ ನಾವು ಕೇಂಬ್ರಿಡ್ಜ್ಗೆ ಹ್ಯಾಟ್ಫೀಲ್ಡಿಂದ ಹೋಗಬೇಕು ಅಂತ ಅಂದರೆ ಹೋಗೋದಕ್ಕೆ ಬರೋದಕ್ಕೆ ಎರಡಕ್ಕೂ ಒಬ್ಬರಿಗೆ 28.80 ಪೌಂಡ್ಸ್ ಇದೆ. ಹ್ಯಾಟ್ಫೀಲ್ಡಿಂದ ಕೇಂಬ್ರಿಡ್ಜಿಗೆ ಟ್ರಾವೆಲ್ ಮಾಡ್ತಿರೋದ್ರಿಂದ ನಮಗೆ 4 ಬಂದಿದೆ. ಸೊ ಒಬ್ರಿಗೆ 2 ಅಂದರೆ ಇಲ್ಲಿಂದ ಸೇಂಟ್ ಆಲ್ಬನ್ಸಿಂದ ಕೇಂಬ್ರಿಡ್ಜಿಗೆ ಒಂದು, ಆ್ಯಂಡ್ ಕೇಂಬ್ರಿಡ್ಜಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು. ಎಕ್ಸಾಕ್ಟ್ಲಿ ಇವಾಗ ಕಿಂಗ್ ಕ್ರಾಸ್ ಸ್ಟೇಷನಲ್ಲಿದ್ದೀವಿ. ಸೊ ಸೆಕೆಂಡ್ ಟ್ರೈನ್ ಚೇಂಜ್ ಮಾಡಬೇಕಿತ್ತು. ಸೊ ಕಿಂಗ್ಸ್ ಲೇನ್ ಅಂತ ಇವಾಗ ಚೇಂಜ್ ಮಾಡಿಕೊಂಡು ಇವಾಗ ಡೈರೆಕ್ಟ್ ಒಂದೇ ಸ್ಟಾಪ್ ನಾವು ಟ್ರಾವೆಲ್ ಮಾಡಬೇಕಾದ್ರೆ ದಟ್ ಈಸ್ ಆಫ್ 40 ಮಿನಿಟ್ಸ್. ಸೊ ನಾವಿವಾಗ ಒಂದೇ ಸ್ಟಾಪ್ಗೆ ವಿ ಆರ್ ಗೋಯಿಂಗ್ ಟು ಕೇಂಬ್ರಿಡ್ಜ್. ಸೊ ಒಂದು ಸ್ಟೇಷನಿಂದ ಹೇಳ್ಕೊಂಡಿದ್ದೀವಿ, ಇವಾಗ ಕಿಂಗ್ ಕ್ರಾಸ್ ಸ್ಟೇಷನಲ್ಲಿದ್ದೀವಿ. ಸೊ ಡೈಲಿ ಪಾಸ್ ತೊಗೊಂಡಿದ್ದಂಥದ್ದನ್ನ ಇಲ್ಲೇ ಹಾಕ್ಬಿಟ್ಟು ಓಪನ್ ಆಗುತ್ತೆ. ಟೆಸ್ಕೋನಲ್ಲಿ ಬಂದು ಒಂದು ಡಯಟ್ ಹೋಗಬೇಕು. ಟೆಸ್ಕೋ ಎಲ್ಲೇ ಕಾಣಿಸಿದ್ರು ಮಾವನ ಮನೆ ಥರ. ಟೆಸ್ಕೋ ಆಲ್ಡಿ ಅಂತ ಕಾಣಿಸಿದಂಗೆ ಹೋಗ್ಬಿಟ್ಟು ತಗೊಳ್ಳೋದು ಏನು ಬೇಕಾಗುತ್ತೆ. ನಾವು ರೀಚ್ ಆಗಿದ್ದೀವಿ ಕೇಂಬ್ರಿಡ್ಜ್ಗೆ. ಅದು ಯಾಕೋ ಗೊತ್ತಿಲ್ಲ ಗೈಸ್, ನಾವು ಎಲ್ಲಾದರೂ ಹೋಗ್ತೀವಿ ಬಂದಿರ್ತೀವಿ ಅವಾಗೇ ಮಳೆ ಬರುತ್ತೆ ಈ ಸಿಟಿಲಿ. ಲಾಸ್ಟ್ ವೀಕೆಲ್ಲ ಫುಲ್ ಸಂದಿರುತ್ತೆ, ಇವತ್ತೇ ಮಳೆ ಬಂದಿದೆ ಗೈಸ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ ಮರಿ. ಲಾಸ್ಟ್ ಟೈಮ್ ಲಂಡನ್ಗೆ ಹೋದಾಗೂ ಹಾಗೆ ಆಗಿತ್ತು. ಮಳೆಗೆ ನಾವಂದರೆ ತುಂಬ ಇಷ್ಟ ಅನಿಸುತ್ತೆ, ಅದಕ್ಕೆ ನೆರೀರಿ ಅಂತ M&S ಒಂದು ಚಿಪ್ಸ್ ತೊಗೊಂಡೆ. ಚೆನ್ನಾಗಿದೆ, ತಿಂತಾ ಇದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ, ಒಬ್ಬರನ್ನ ಮೀಟ್ ಮಾಡಬೇಕು ಕೇಂಬ್ರಿಡ್ಜಲ್ಲಿ. ನಿಮಗೂ ತೋರಿಸ್ತೀನಿ ಅವ್ರು ಯಾರು ಅಂತ. ಸೊ ನಾವು ಟೂರ್ನ ಇವತ್ತು ಕೇಂಬ್ರಿಡ್ಜಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜೊತೆಗೆ ಆ್ಯಕ್ಚುಲಿ ಒಂದು ಪ್ರಿಷಿಯಸ್ ಪರ್ಸನ್ ನನಗೆ ಇನ್ಸ್ಟಾಗ್ರಾಮಿಂದ ಸಿಕ್ಕಿದವರು ಇವತ್ತು ಇಷ್ಟೊಂದು ನಮಗೆ ಕೇಂಬ್ರಿಡ್ಜಲ್ಲೆಲ್ಲ ಮೀಟ್ ಮಾಡಿ ನಮ್ಮ ಜೊತೆ ಎಲ್ಲ ಇವತ್ತೆಲ್ಲ ಇದ್ದಾರೆ. ಸೊ ಯಾರು ಅಂತ ಅಂದರೆ ಪವನ್. ಹಾಯ್, ಮಾತಾಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾವ್ ಹೆಂಗ್ ಪರಿಚಯ ಆಗಿದ್ದು ಮಾತಾಡಿ. ಅಕ್ಕ ಬೆಂಗಳೂರು ಮುಖ ತೋರ್ಸು, ಹುಡುಗಿರು ಯಾರು ಒಪ್ಕೋತಾರ ನಿನ್ನ, ತೋರ್ಸು. ಮಂಗಳೂರಲ್ಲ ನಿಮ್ದು? ಇವತ್ತು ಪವನ್ನೇ ನಮ್ಗೆ ಆಕ್ಚುಲಿ ಟೂರ್ ಗೈಡ್. ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್, ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ. ಎಲ್ಲ ಹೇಗೆ ವಿಂಟರ್ ವಂಡರ್ಲ್ಯಾಂಡ್ ಇದೆ ಅದೇ ಥರ ಇಲ್ಲಿ ಕೇಂಬ್ರಿಡ್ಜಲ್ಲಿ ಕ್ರಿಸ್ಮಸ್ಗೆ ಹಾಕಿರೋದು. ಇವತ್ತು ಮಳೆ ಇರೋದಕ್ಕೂ ಆ್ಯಕ್ಚುಲಿ ಚಳಿ ಇಲ್ಲ, ಇಟ್ ಇಸ್ ವೆರಿ ನೈಸ್ ವೆದರು. ಇಲ್ಲಿ ಸಿಟಿ ಸೆಂಟರಿಗೆ ಬಂದಿದ್ದೀವಿ ಗೈಸ್. ಸೀರಿಯಸ್ಲಿ ಬ್ಯಾಗ್ಸ್ ಮಾತ್ರ ಎಷ್ಟು ವೆರೈಟಿ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಒಂದು ಯಾವ್ದಾದ್ರು ನೋಡೋಣ ಅಂತ ನೋಡ್ತಾ ಇದ್ದೀನಿ, ಇಷ್ಟ ಆದರೆ ತಗೊಳ್ಳೋದೆ. ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ಎಲ್ಲ ತೊಗೋಬೇಕು ಅನಿಸ್ತಿದೆ ಗೈಸ್. ಬಟ್ ಹೆವಿ ಕಾಸ್ಟ್ಲಿ. ಆ್ಯಕ್ಚುಲಿ ಬ್ರ್ಯಾಂಡೆಡ್ ಎಲ್ಲ ಅಷ್ಟೇ ಅಲ್ವಾ. ಇದು ನೋಡಿ 425 ಪೌಂಡ್ಸು ಅಂದರೆ 50,000 ರೂಪಾಯಿ ಒಂದು ಬ್ಯಾಗು. ತುಂಬ ಇಷ್ಟ ಗೈಸ್ ತೊಗೋಬೇಕು ಅಂತ ನನಗೆ. ಬ್ಯಾಗ್ಗಳು ಹುಚ್ಚು ಜಾಸ್ತಿ, ಬಟ್ ಏನು ಮಾಡೋದು, ಸಖತ್ ಕಾಸ್ಟ್ಲಿ ಇದೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಥರ ಕಲರಲ್ಲೂ ವೆರೈಟಿ ಬ್ಯಾಗ್ಸ್ ಇದೆ. ಒಂದು ಪೀಸ್ ಖಾಲಿ ಆದ್ರೂ ಇನ್ನೊಂದು ಪೀಸ್ ಇಲ್ಲೇ ತೊಗೊಬೋದು. ತೊಗೋಬೇಕಂತ ಆಸೆ ಗೈಸ್, ಬಟ್ ನೋಡಿ ಇದು ಸುಮ್ಮನೆ ಹಿಂಗೆ ಇಟ್ಟಿದ್ದಾರಲ್ವಾ,
ಈ ಬ್ಯಾಗು ಒಂದು 495 ಪೌಂಡ್ಸ್ ಅಂದರೆ 55,000, 55,000 ಈ ಬ್ಯಾಗು. ಈ ಚಿಕ್ಕ ಚಿಕ್ಕ ಬ್ಯಾಗ್ ನೋಡಿ, ಲುಕ್ ಸೋ ಸ್ಮಾಲ್ ಬಟ್ 35,000 ಇದು. ಕೋಚ್ ಬ್ರ್ಯಾಂಡ್ ಎಲ್ಲ ಇದು ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಈ ಥರ ಮಿನಿ ಇಟ್ಕೊಳ್ಳೋಕೆ ಇಷ್ಟ ಗೈಸ್. 375 ಪೌಂಡ್ಸ್ ಇಷ್ಟು ಚಿಕ್ಕ ಬ್ಯಾಗು, 40,000. Oh, this is very cute. 495, 50,000 ಗೈಸ್. ಮುಟ್ಟಾದ್ರೂ ನೋಡೋಣ, ತಗೊಳಕ್ಕಂತೂ ಆಗಲ್ಲ. ಆಲ್ಮೋಸ್ಟ್ 40. 45 ಇಂಡಿಯಾಗೆ ಹೋದ್ಮೇಲೆ ಕೊಡ್ಸ್ತಾರೆ. ಸ್ಪಾನ್ಸರ್ ಮಾಡ್ತಾರೆ. ಇಲ್ಲೆಲ್ಲ ಸಣ್ಣ ಪುಟ್ಟ ಜ್ಯುವೆಲ್ಸ್ ಇರುತ್ತೆ ಗೈಸ್, ನಮ್ಮ ಥರ ದೊಡ್ಡ ದೊಡ್ಡ ಜ್ಯುವೆಲ್ಸ್ ಇರಲ್ಲ. ಬಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಮಿನಿಮಲ್ ಆಗಿರುತ್ತೆ. ಡಿಸೈನ್ಸ್ ಎಲ್ಲ ಚಿಕ್ಕಾಪಟ್ಟೆ ಕ್ಯೂಟ್ ಆಗಿರುತ್ತೆ. ಆದರೆ ಟೆಸ್ಟಿಂಗ್ ಪರ್ಫ್ಯೂಮ್ ಅಂದ್ರೆ ಆಗಲ್ಲ ಇವತ್ತು. ಏನದು ಚೆನ್ನಾಗಿದೆ, ಅದು ಕೂಡ ಅರ್ಧಕ್ಕರ್ಧ ನೋಡ್ಕೊಂಡಿದೆ. ಟಿಪ್ಪು ಸುಲ್ತಾನ್ ಕಡ್ಗೆಯಲ್ಲಿ ನಾನು ಕಾಣಿಸ್ಲಿಲ್ಲ. ಏನದು? ಬ್ಲೂ ವೆಲ್ ಸ್ಕಲ್. ಸ್ಕಲ್, ಬ್ಲೂ ವೆಲ್. ರಿಯಲ್ ಅದು. ಸೊ ಗೈಸ್, ಇದು ರಿಯಲ್ ಬ್ಲೂ ವೆಲ್ ಸ್ಕಲ್ ಗೈಸ್. ಎಷ್ಟು ಉದ್ದ ಇದೆ ನೋಡಿ, ಎಷ್ಟು ಚಂದ ಪ್ರಿಸರ್ವ್ ಮಾಡಿದ್ದಾರೆ. ಝುವಾಲಜಿ, ಸೊ ಕೇಂಬ್ರಿಡ್ಜ್ನಲ್ಲಿರುವ ಝುವಾಲಜಿ ಮ್ಯೂಸಿಯಂ. ಎಲ್ಲರೂ ಎಲ್ಲ ಇಟ್ಟವರಲ್ಲ, ನಮ್ಮ ಸೈನ್ಸ್ ಲ್ಯಾಬಲ್ಲಿ ಇಟ್ಟಿದ್ರು. ಅವರಿಗೆ ಏನಿದು? ಟೋಟಲ್ ಇಷ್ಟು ದೊಡ್ಡದಿರುತ್ತಾ? ಆರ್ ಯು ಸೀರಿಯಸ್? ಮನೇಲಿ ಇಟ್ಕೊಳ್ಳೋದು. ನೀನು ಚಿಕ್ಕ ನೋಡಿದ್ಯಲ್ಲ ಅದಕ್ಕೆ ಈಗ ಇಷ್ಟು ದೊಡ್ಡದ ನೋಡಿಲ್ಲ. ನೋಡಲ್ಲಿ ಮುತ್ತಿದೆಯಾ? ಸೀಶಲ್. ಇಲ್ಲಿ ಮುತ್ತಿದೆ, ಮುತ್ತಿದೆ, ನೀನೇ ಮುತ್ತು. ಒಂದು ಮೂವಿಯಲ್ಲಿದ್ದು ಆನೆ ಸ್ಕೆಲ್. ಓ ಹೌದಾ? ಆನೆ ಸ್ಕೆಲಿಟನ್ನ? ಇದು ಏಷ್ಯನು ಆಫ್ರಿಕನ್. ಓ, ಎಲಿಫೆಂಟ್ ಈ ಕಡೆ ಇದೆ. ತಿಳ್ಕೊಂಡು ಹೇಳಬೇಕು. ನಾನೇನು ಹೇಳಿಲ್ಲ. ಎಲಿಫೆಂಟ್ ಸ್ಕೆಲಿಟನ್ ಗೈಸ್, ಇದು ಎಲಿಫೆಂಟು. ಈ ಕಡೆ ನೀವು ನೋಡ್ಬೋದು ಜಿರಾಫ್ ಸ್ಕೆಲಿಟನ್ನು. ಎಷ್ಟು ಪ್ರಾಣಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಇವರು. ನನಗೆ ಯಾವ ಪ್ರಾಣಿ ಅಂತಲೇ ಗೊತ್ತಿಲ್ಲ ಗೈಸ್, ಎಲ್ಲದ್ರದ್ದು ಸ್ಕಲ್ಸ್ ಇಟ್ಟಿದ್ದಾರೆ ಇಲ್ಲಿ ಕಲೆಕ್ಟ್ ಮಾಡಿಬಿಟ್ಟು. ಎಲ್ಲ ಹೆವಿ ಪ್ರಿಸರ್ವೇಟಿವ್ಸ್ ಎಲ್ಲನೂ ತಂದು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಟರ್ಟಲ್ ಆ್ಯಕ್ಚುಲಿ ಮಕ್ಕಳನ್ನ ಕರ್ಕೊಂಬರ್ಬೇಕು ಗೈಸ್ ಇಲ್ಲಿ. ಯಪ್ಪ, ಸ್ನೇಕು ರಿಯಲ್ ಸ್ಕಿನ್ನ ಇಟ್ಟಿದ್ದಾರೆ ಸ್ನೇಕ್ದು. ಕೋಳಿನೂ ಬಿಟ್ಟಿಲ್ಲ. ರೆಡ್ ಜಂಗಲ್ ಫೌಲ್, ಕಾಡ್ಕೋಳಿ, ಆಲಿಗೇಟರ್ ಫೇಸ್ ಅದು. ಯಪ್ಪ, ಹಲ್ಲು ನೋಡಿ ಗೈಸ್, ಹಲ್ಲು ಹೆಂಗಿದೆ ನೋಡಿ.
ಮೈ ಗಾಡ್, ಬರ್ಡ್ಸ್ ಆರ್ ಡೈನೋಸರಸ್ ಅಂತೆ. ಬರ್ಡ್ಸ್ ಆರ್ ಡೈನೋಸರಸ್. ವಾವ್, ನೋಡ್ಕೊಳ್ಳಿ ಗೈಸ್, ಕಾಗೆ, ಪಾರಿವಾಳ, ಪಕ್ಷಿಗಳು ಎಲ್ಲ ಇದೆ. ಎಲ್ಲನೂ ಸೀಶೆಲ್ಸಿಂದ ಹಿಡಿದು ಎಲ್ಲ ಸೀಶೆಲ್ಸ್ ಎಲ್ಲ ಹೆಂಗೆ ಕಲೆಕ್ಟ್ ಮಾಡಿಟ್ಟಿದ್ದಾರೆ ನೋಡು. ಸೂಪರ್. ಹೇಗಿದೆ ಮ್ಯೂಸಿಯಂ? ಸೂಪರ್. ಮ್ಯೂಸಿಯಂ 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 ಅಂತ ಬಡ್ಕೋತಿಯಲ್ಲ. ನೀನು ಮ್ಯೂಸಿಯಂ ಬರಲ್ಲ ನೋಡಿ, ಮ್ಯೂಸಿಯಂ ಬರಬೇಕು, ಅದಕ್ಕೆ ಹೇಳೋದು. ನಂಗೆ ಈ ಥರ ಮ್ಯೂಸಿಯಂ ತುಂಬ ಇಷ್ಟ, ಝುವಾಲಜಿದು. ಸೂಪರ್ ಸೂಪರ್. ಎಲ್ಲನೂ ಕಲೆಕ್ಟ್ ಮಾಡಿದ್ದಾರೆ. ಎಲ್ಲ ಆ್ಯನಿಮಲ್ಸ್, ಬರ್ಡ್ಸು, ವರ್ಮ್ಸು, ಸ್ನೇಕ್ಸಿಂದ ಹಿಡಿದು ಸೀ ಫಿಶ್, ಎಲ್ಲ ಥರದ ಫಿಶ್ ಇಟ್ಟಿದ್ದಾರೆ ಗೈಸ್. ಎಲ್ಲನೂ ಪ್ರಿಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ದೊಡ್ಡ ಫಿಶಸ್, ಟರ್ಟಲ್, ವಾಟರ್ ಆ್ಯನಿಮಲ್ಸ್, ಎಲ್ಲ ಬರ್ಡ್ಸ್ ನೋಡಿದೆ ಗೈಸ್ ನಾನಲ್ಲಿ. ಸೂಪರ್ ಸೂಪರ್ ಡೂಪರ್. ಆ ಮೊಟ್ಟೆ ಬಂದು ಜೋರಾಗಿ ಮಾತಾಡು, ಇಲ್ಲಿ ನೋಡ್ಕೊಂಡು ಮಾತಾಡು. ಯಾವ ಹುಡುಗಿರು ನೋಡ್ಕೊಳ್ಳಲ್ಲ ಹೇಳು. ಮೊಟ್ಟೆ ಬಂದು ಮದಗಸ್ಕರ್ ಪ್ಲೇಸ್ಗೆ ಹೋಗಿ ಅವ್ನು ಕಲೆಕ್ಟ್ ಮಾಡಿ 1920 ಆ ಇದರಲ್ಲಿ ಕಲೆಕ್ಟ್ ಮಾಡಿ ಮ್ಯೂಸಿಯಮ್ಗೆ ಅಂತ ಅವ್ನು ಕೊಟ್ಟಿರೋದು ಕೊಡುಗೆ. ಅವನ ಹೆಸರು ಗೊತ್ತಿಲ್ಲ. ಇದು ಬೋಟಿಂಗ್ ಇವಾಗ ಇದೆಯಲ್ವ ಗೊತ್ತಿಲ್ಲ, ಬೋಟಿಂಗ್ ಅಲ್ವಾ? ಮಳೆ ಇದೆಯಲ್ಲ. ಹೋದ್ರೆ ನಿಮಗೆ ಎಲ್ಲ ಕಾಲೇಜೆಲ್ಲ ತೋರಿಸ್ತಾರ. ಈ ಟ್ರಿನಿಟಿ ಕಾಲೇಜು and 9 bridges. You start here, we go 1 mile up this way and 1 mile down, and I'll be doing the hard work for you. And we have blankets and hot water bottles. And ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಪಾಸ್, ಬೇರೆ ಕಂಟ್ರಿಗೆ ಹೋಗ್ತೀವಿ ಅವರು. ಬೋಟಲ್ಲ ಏನು ಕೊಡೋದು ಈಗ ಆಕ್ಸಸ್ಸು? ನಾವು ಓಡಿಸ್ಕೊಂಡು ಹೋಗೋಕ್ಕಾಗುತ್ತೆ. ಸೆಲ್ಫ್ ಅಲ್ಲ ಹೇಳಿ. or you can just have a little walk around. 3 ಜನಕ್ಕೆ ಅಂತ ನಾವು ಟಿಕೆಟ್ ತಗೊಂಡಿದ್ದೀವಿ. ಸೊ ಒಬ್ಬರಿಗೆ 22 pounds ಅಟ್ ಲಾಸ್ಟ್ ಫೈನಲ್ ಮಾಡ್ಕೊಂಡಿದ್ದಾರೆ. ಮಳೆ ಬರ್ತಿದೆ, ಬಟ್ ಅಂದ್ರೂ ನೆಕ್ಸ್ಟ್ ಟೈಮ್ ಯಾವಾಗ ವಿಸಿಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಒಂದು ಟ್ರೈ ಯಾಕೆ ಕೊಡಬಾರ್ದು ಅಂತ. ಸೊ ಇದರಲ್ಲಿ ಎಷ್ಟು ಕಾಲೇಜಸ್? 8 ಕಾಲೇಜಸ್ ಕವರ್ ಮಾಡ್ತಾರೆ, ಬ್ರಿಡ್ಜ್ ಕವರ್ ಮಾಡ್ತಾರೆ. ನೋಡೋಣ ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿದೆ. ಆ್ಯಕ್ಚುಲಿ ಗೈಸ್, ಸಮ್ಮರ್ಗಿಂತ ಇವಾಗ ಚಳಿಗಾಲದಲ್ಲೇ ಸಕ್ಕತ್ತಾಗಿದೆ ವ್ಯೂ. ಮಾತ್ರ ನಮಗೆ ಫುಲ್ ಹಾಟಾಗೆಲ್ಲ ಕೊಟ್ಟಿದ್ದಾರೆ ಮತ್ತು ಬೆಡ್ಶೀಟ್ ಕೊಟ್ಟಿದ್ದಾರೆ. ಇಲ್ಲೇ ಏನೋ ಸ್ವಲ್ಪ ಹೊತ್ತು ಆದರೆ ಮಲ್ಕೊಂಡ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ ವ್ಯೂ. ಅಲ್ಲಿ 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 So during that period, this section of the river here will be just completely full with punts. So people can pay to get on a punt. ಆ್ಯಕ್ಚುಯಲ್ ರೇಟ್ ಇಲ್ಲಿ ಪಂಟಿಂಗ್ಗೆ ಒಬ್ಬರಿಗೆ 29 pounds ಬೀಳುತ್ತೆ. ಬಟ್ ಮಳೆ ಬರ್ತಿರೋದ್ರಿಂದ ನಮಗೆ 22 poundಗೆ ಓಕೆ ಅಂತ ಅಂದರು ಒಬ್ಬರಿಗೆ. ಇದರಲ್ಲಿ 8 ಕಾಲೇಜು ಮತ್ತು ಹಲವಾರು ಬ್ರಿಡ್ಜಸ್ನ ಇನ್ಕ್ಲೂಡ್ ಮಾಡಿದರು. ಅದು ಮ್ಯಾಥಮೆಟಿಕಲ್ ಬ್ರಿಡ್ಜಸ್ಸು ಮತ್ತು ಇನ್ನೊಂದು ಸ್ಟೂಡೆಂಟ್ ಅಕೊಮಡೇಷನ್ ಅಲ್ಲೆಲ್ಲ ಆ ಕಾಲೇಜ್ದೆಲ್ಲ ಫುಲ್ಲು ಅಲ್ಟಿಮೇಟಾಗಿತ್ತು ಗೈಸ್. ತುಂಬ ಬಿಲ್ಡಿಂಗ್ ಎಲ್ಲ ಲಿಟ್ರಲಿ 1624 ಎಲ್ಲ ಕಟ್ಟಿರೋ ಅಂಥ ಬ್ರಿಡ್ಜಸ್ಸು, ಬಿಲ್ಡಿಂಗ್ಸು ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಕೇಂಬ್ರಿಡ್ಜಿಗೆ ನೀವು ಯಾರಾದರೂ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಒಳ್ಳೆ ವ್ಯೂ, ಒಳ್ಳೆ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನಾವಿಲ್ಲಿ. UK ಅಲ್ಲಿ ಎಲ್ಲಿ ನೋಡಿದ್ರು ಚರ್ಚೆ ಫೇಮಸ್ಸು. ಹಾಗಾಗಿ ನಾವೀಗ ಸೆಂಟ್ ಪಾಲ್ ಚರ್ಚ್ಗೆ ಬಂದಿದ್ದೀರಿ. ಏನು ಅಂತೆಲ್ಲ ಹೇಳಲ್ಲ. ಅಲ್ಲ ಕಣೋ, ಏನು ಟ್ರೀ ಮೇಲೆ ಹಾಕಿದ್ರೆ ಒಂಥರ ಟ್ರೀ ಥರ ಇರುತ್ತೆ. ಒಂದು ವಿಶ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಅಷ್ಟೇ. ಈ ಥರ ವಿಶಸ್ನ ಬರೆದ್ಬಿಟ್ಟು ಟ್ರೀಗೆ ಹಾಕೋದು. ಏನು ಅಂದ್ಕೊಂಡು ಆಗುತ್ತಂತೆ ನೋಡೋಣ. ಸೈಡಿಂದ ಏನೇನು ಬಂದ್ವಿ ಆ ವ್ಯೂ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿದೆ. ನೋಡ್ತೀವಿ ನಾವು ಓಲ್ಡ್ ಸ್ಕೂಲ್ಸು, ಕ್ಲೇರ್
ಕಿಂಗ್ಸ್ ಕಾಲೇಜು ಇಲ್ದಲ್ಲ ಕಿಂಗ್ಸ್ ಕಾಲೇಜು ರಿವರ್ ಇವಾಗ ನಾವು ಹೋಗಿರೋ ಪಂಟಿಂಗ್ ಪೂರ್ತಿ ಎಂಟೈರ್ ಕೇಂಬ್ರಿಡ್ಜ್ ಇದು. ನಮಗೆ ಚಿಕ್ಕ ವಯಸ್ಸಿನಲ್ಲಿ ತಲೆ ತಿಂದಂಥ ಗ್ರಾವಿಟಿ ಮರನ ನೋಡಕ್ ಬಂದಿದ್ದೀರಿ ಇವಾಗ. ನ್ಯೂಟನ್ ಪುಣ್ಯಾತ್ಮ ಕಂಡಿದ್ರು ಗ್ರಾವಿಟೇಷನಲ್ ಫೋರ್ಸ್ ಟ್ರೀ. ಆಪಲ್ ಟ್ರೀ ಬರೋದು 90 years ಅಷ್ಟೇ ಅಂತೆ. ಆ ಸೀಡ್ಸ್ ಇರುತ್ತಂತಲ್ಲ, ಆ ಸೀಡ್ಸ್ನ ಮತ್ತೆ ಹಾಕಿ ಮತ್ತೆ ಅದನ್ನ ಗ್ರೋ ಹಂಗೆ ಮಾಡಿರೋದು. ಯಾವ ಆಪಲ್ ಟ್ರೀ ಇಷ್ಟು ವರ್ಷ ಇರುತ್ತೆ? ಯಾವ ವರ್ಷ ಹೇಳು ನ್ಯೂಟನ್ ಕಂಡಿಡಿದ್ದು? ಅಲ್ಲೆಲ್ಲ ಬರ್ದಿರ್ತಾರೆ ನೋಡು. ನಾವಿವಾಗ ಕಾರ್ಪಸ್ ಕ್ಲಾಕ್ ಹತ್ರ ಬಂದಿದ್ದೀವಿ. ಇದಿರೋದು ಕಾರ್ಪಸ್ ಕ್ರಿಸ್ಟಿ ಕಾಲೇಜ್ ಹತ್ರನೇ. ಒಂಥರ ವಿಚಿತ್ರವಾಗಿದೆ ಅಲ್ಲ, ಅದೊಂಥರ ಹುಳ ಕುತ್ಕೊಂಡು ಹಿಂಗೆ ತಿರುಗಿಸ್ತಾ ಇರೋದು ನೋಡಿ. ಹತ್ರದಿಂದ ಆಕ್ಚುಲಿ ಆ ಹುಳ ನೋಡ್ತಿದ್ರೆ ಭಯ ಆಗ್ತಿದೆ. ಕಾಲಿಂದ ಮೂವ್ ಮಾಡ್ತಿದೆ. ಅದು ಯಾವ ಪ್ರಾಣಿ? ಕ್ಯಾಟರ್ಪಿಲ್ಲರ್ ಅನ್ಸುತ್ತೆ. ಫುಲ್ ಗೋಲ್ಡ್ ಪ್ಲೇಟ್ ಅನ್ಸುತ್ತಲ್ಲ. ಕ್ರಿಸ್ಮಸ್ ಸೀಸನಲ್ಲಿ ಇಡೀ UK ಲೈಟಿಂಗ್ಸು ಗೈಸ್ ಫುಲ್ಲು. ಯಾವ ರೋಡಲ್ಲಿ ನೋಡಿದ್ರು ಅಷ್ಟೇ ಈ ರೀತಿ ಡೆಕೋರೇಟ್ ಮಾಡಿರ್ತಾರೆ. ಸಂತಾಸ್ ಎಲ್ಲೆಲ್ಲಿ ನೋಡಿದ್ರು ಸಂತಾಸ್ ರೆಡಿ ಮಾಡಿರ್ತಾರೆ. ಒಂದು ಕ್ಯೂಟ್ ಬ್ಯೂಟಿಫುಲ್ ಸಂತ ತೋರಿಸ್ತೀನಿ ಬನ್ನಿ ನಿಮಗೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಗೊತ್ತಾ ಅದನ್ನು. ಲುಕ್ ಅಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಇದನ್ನು. ನಂಗೆ ತುಂಬ ಇಷ್ಟ ಆಯ್ತು. ಸಂತ ಒಂಥರ ಅವ್ರ ಗಾಡೀಲಿ ಬರ್ತಾರಲ್ಲ ಆ ರೀತಿ ಮಾಡಿದ್ದಾರೆ. ರಿಯಲ್ ಅನ್ನೋ ಥರನೇ ಫೀಲ್ ಆಗ್ತಿದೆಲ್ಲ ಇದು. ಮಳೆ ತುಂಬ ಇವತ್ತು ಫುಲ್ಲು ಮಳೆ ಇದೆ ಗೈಸ್. ಬಟ್ ಚಳಿ ಇಲ್ಲ. ಅವತ್ತು ಲಂಡನ್ಗೆ ಹೋಗಿದ್ದೀವಲ್ಲ ಆ ಥರ ಅಷ್ಟು ಚಳಿ ಏನಿಲ್ಲ, ಮಳೆ ಅಷ್ಟೇ. ಇಟ್ ಇಸ್ ಬೇರೇಬಲ್. ಏನಂತ ಏನು ಕಷ್ಟ ಏನಿಲ್ಲ, ಸಕ್ಕದಾಗಿತ್ತು. ಇನ್ನೂ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪಂಟಿಂಗ್ ಹೋಗಿದ್ದಾಗಲಿ ಆ್ಯಂಡ್ ಕ್ರಿಸ್ಮಸ್ ಮಾರ್ಕೆಟು ಪ್ರತಿಯೊಂದೂ ಸಖತ್ತಾಗಿ ಕಾಣಿಸ್ತಿದೆ. ಯಾಕೋ ಓ ಚಂದ ಕಮ್ 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 ಹೊಡಿ 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 ಅದು ಸ್ಪೋರ್ಟ್ಸ್ ಪರ್ಸನ್ ಹೊಡಿತಾನೆ. One more board, they have to be off the shelf. That's not fair, bro. What does off the shelf mean? You said to take it off. It's all off. No, this is that. ಓ ಫುಲ್ಲು Lying there. Few moments later. ತುರಿ ಚೆನ್ನಾಗಿದೆ, ಬಟ್ ಈಗ ಎಷ್ಟು ಬೀಳ್ಬೇಕಲ್ಲ ಈಗ. ಬೀಳ್ಸಲ್ಲ, ಅದು ಜಾರುತ್ತದು. ಫುಲ್ಲು ಸ್ಕ್ಯಾಮು. ಸುಮ್ಮನೆ ಅಮೌಂಟ್ ಕಳ್ಕೊಬೇಕಷ್ಟೆ, ಜಸ್ಟ್ ಫಾರ್ ಫನ್. ಇಲ್ಲ, ಮೂರು ಬೇಡ. ಅದು ಹೆಂಗಾದ್ರೂ ಬೀಳುತ್ತೆ. ಒಂದ ಮೇಲೆ ಎಸಿಬೇಕಣ್ಣ, ಕೆಳಗೆ ಬೀಳುತ್ತೆ. ನಾವು इसको ऊपर में मार दे, नीचे आ जाएगा ऐसे. ಸ್ಪಿನ್ನಿಂಗ್ ಮಾಡಬೇಕು. ಸ್ಪಿನ್ UK ಬಂದಮೇಲೆ ಗೈಸ್ ನಾನು ಬಂದು 3 ತಿಂಗಳಾಯಿತು. ಇವತ್ತಿಗೆ ಒಳ್ಳೆ ಸಖತ್ತಾಗಿರೋ ಎಡವಟ್ ಮಾಡ್ಕೊಂಡಿದ್ದೀನಿ. ಏನಂದರೆ ನನಗೆ ಇದ್ದಿದ್ದು ಕರೆಕ್ಟ್ ಟ್ರೈನ್ಗೆ ನಾನು ಹತ್ಕೊಂಡಿದ್ದೀನಿ. ಒಂದು ಟ್ರೈನು ಕ್ಯಾನ್ಸಲ್ ಆಯಿತು, ನೆಕ್ಸ್ಟ್ ಟ್ರೈನ್ ಬಂದಿರೋದನ್ನ ಹತ್ಕೊಂಡಿದ್ದೀನಿ. ಬಟ್ ನಾವು ಹತ್ತಿರೋ ಟ್ರೈನು ನಾವು ಬೇಕಾಗಿರೋ ಕಡೆ ಹೋಗ್ತಾ ಇಲ್ಲ ಗೈಸ್. ಫುಲ್ಲು ಈ ಕಡೆ ಬಂದುಬಿಟ್ಟಿದೆ. ಆಲ್ಮೋಸ್ಟ್ 83 ಮೈಲ್ಸ್ ಅಲ್ಲ, 40 ಮೈಲ್ಸು 50 ಮೈಲ್ಸ್. ಹಾಂ, 40 ಮೈಲ್ಸ್ ಟು 50 ಮೈಲ್ಸ್ ಮುಂದಕ್ಕೆ ಬಂದಿದ್ದೀವಿ ಫುಲ್ಲು. ಸೊ ಇವಾಗ ವಾಪಸ್ ಹೋಗೋಕ್ಕೆ ಈ ಒಂದು ಯಾವುದು ಅಂತಲೂ ನನಗೆ ಗೊತ್ತಿಲ್ಲ ಗೈ. ಸುಮ್ಮನೆ ಟ್ರೈನಿಂದ ರ್ಯಾಂಡಮ್ ಆಗಿ ಇಳ್ಕೊಂಡಿದ್ದೀನಿ. ಹೆವಿ ಚಳಿ 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 ಆಗ್ತಿದೆ. ಫುಲ್ ರಿಮೋಟ್ ಏರಿಯಾ, ಯಾರೂ ಇಲ್ಲ, ಏನೂ ಇಲ್ಲ, ಇಲ್ಲಿ ಸ್ಟೇಷನ್ನು ಇಲ್ಲ, ಎಂಥದ್ದು ಇಲ್ಲ. ಸೊ ಇವಾಗ ನೆಕ್ಸ್ಟ್ ಟ್ರೈನ್ ಬಂದಿದ ತಕ್ಷಣ ಹತ್ಕೊಂಡು ಹೋಗೋದು. ಅದು ಸಖತ್ತಾಗಿ ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ. ಗೂಗಲಲ್ಲಿ ಏನು ತೋರಿಸ್ತು ಕರೆಕ್ಟ್ ಪ್ಲ್ಯಾಟ್ಫಾರ್ಮ್ಗೆ ನಾನು ತೊಗೊಂಡಿದ್ದೀನಿ. ಬಟ್ ನಾನು ಈ ಐಡಿಯಾ ಸಹ ಇದೆ. ಫಸ್ಟ್ ಎಷ್ಟು ಸಲ ಓಡಾಡಿದ್ದೀನಿ ಗೊತ್ತಾ. ಇವತ್ತು ಟೈಮ್ ಸರಿ ಇಲ್ಲ.
ನೋಡಿ ಯಾರು ಇಲ್ಲ ಇಲ್ಲಿ, ತಲೆ ಕೆಡ್ತಾ ನಮಗೆ. ನೋಡ್ಕೊಬಿಡಿ, ಏನೂ ಇಲ್ಲ, ಯಾರೂ ಇಲ್ಲ. ಒಂದೇ ಒಂದರ ಪಿಳ್ಳೆ ಇಲ್ಲ. ಎಲ್ಲಿದೆ ಅಂತ ಗೊತ್ತಿಲ್ಲ. ಇವಾಗ ಹೋಗಿ ಟ್ರೈನು ಮತ್ತೆ ಅದೇ ವಾಪಸ್ ಬರಬೇಕು ಗೈಸ್. ಸೊ ಅಲ್ಲಿ ತನಕ ಇವಾಗ ವೆಯ್ಟ್ ಮಾಡಬೇಕು. 9:56 ಕರೆಕ್ಟಾಗಿ ರಾತ್ರಿ 9:37 ಇವಾಗ. ಚಕ್ಕ ಚಳಿ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ ಎಷ್ಟೊತ್ತಿಗೆ ಮನೆಗೆ ರೀಚ್ ಆಗ್ತೀನೋ ಅಂತ ಅನ್ಸ್ಬಿಟ್ಟಿದೆ. ನರ್ಕ ಇವತ್ತು ನನಗೆ. ಲೆಗ್ ಪೇನ್ ಬಂದಿರೋದಕ್ಕೂ, ಬ್ಯಾಕ್ ಪೇನ್ ಬಂದಿರೋದಕ್ಕೂ, ಹೊಟ್ಟೆ ನೋವ್ತಿರೋದಕ್ಕೂ, ಇಷ್ಟೊತ್ತಲ್ಲಿ ಕಾಯ್ತಾ ಇರೋದಕ್ಕೂ ಹೇಳೋಕ್ಕಾಗ್ತಿಲ್ಲ ಆ ಫೀಲಿಂಗ್ನ. ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ, ಕೈಯೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಏನೂ ಮಾಡೋಕ್ಕಲ್ಲ, ಇಟ್ ಹ್ಯಾಪನ್ಸ್. ಫೈನಲಿ ವೆಯ್ಟ್ ಮಾಡಿದ್ಕೂ ಬಂತು. 1 ಅವರ್ ವೆಯ್ಟ್ ಮಾಡೋರು ಇಲ್ಲಿ. 1 ಅವರ್ ಅದು ಹೆಂಗೆ ಸ್ಪೆಂಡ್ ಮಾಡೋದು ಅಂತಾನೆ ಗೊತ್ತಿಲ್ಲ, ಆಗ್ತಾನೆ ಇಲ್ಲ. ಚಳಿ ನಡ್ಗಿಸ್ತಿದೆ. 12 ಡಿಗ್ರಿ ಇದೆ, ಆದರೂ ಈಗ ಹತ್ಕೊಂಡು ಹೋಗ್ತಾರೆ ಅದಷ್ಟೇ. ಈಗ ಹತ್ಕೊಂಡು ಕೇಂಬ್ರಿಡ್ಜ್ಗೆ ಹೋಗೋದು. ಕೇಂಬ್ರಿಡ್ಜಿಂದ ಎಲ್ಲಾರು ಮಾಡೋಣ. ಅಪ್ಪ ಅಲ್ವಾ, ನಂಗೆ ಫಸ್ಟ್ ಕೇಂಬ್ರಿಡ್ಜಿಗೆ ರೀಚ್ ಆಗ್ಬಿಟ್ರೆ ಸಾಕು. Love me